ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗುಜಿಯಾ ಹೋಳಿ ಸ್ಪೆಷಲ್ಲು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಕಪ್ ಹಾಕ್ಕೊಂಡಿದ್ನಲ್ಲ, ಇನ್ನೂ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಮೈದಾ ಹಿಟ್ಟಿಗೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಪ್ಪ ಬದಲು ಎಣ್ಣೆ ಆದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಪ್ಪ ಹಾಕ್ಕೊಂಡಿದ್ನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಮೈದಾ ಹಿಟ್ಟು. ನೋಡಿ, ಈ ಥರ ನಾವು ಇಟ್ಕೊಂಡು ಈ ಥರ ಹಾಕ್ಕೋಬೇಕು. ಇದೇನನ್ನ ಪುಡಿ ಪುಡಿ ಆದರೆ ತುಪ್ಪ ಕಮ್ಮಿ ಇದೆ ಅಂತ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬ ಸ್ಮೂತ್ ಆದರೆ ನಾವು ಗುಜಿಯಾ ಮಾಡಬೇಕಾದ್ರೆ ಓಪನ್ ಆಗಿಬಿಡುತ್ತೆ. ಮತ್ತು ಭಾಳ ಪ್ರೆಷರ್ ಕೊಟ್ಟು ನಾವು ನಾದ್ಕೋಬಾರ್ದು ಹಿಟ್ಟು. ಸುಮ್ಮನೆ ಕಲಿಸ್ಕೋಬೇಕಷ್ಟೇ, ನಾದಬಾರ್ದು ಹಿಟ್ಟನ್ನ. ನೋಡಿ, ಈ ಥರ ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 20 ನಿಮಿಷ ನೆನೆಸ್ಕೊಳ್ಳೋಣ. ಈ ಥರನೇ ಕಲಿಸ್ಕೋಬೇಕು ಇದು. ನೋಡಿ, 1 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಣಕೊಬ್ಬರಿ ಇದು, ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ರವೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ಬಿಳಿ ರವೆ ಅಂತಾರಲ್ವ ಅದು, ಚಿರೋಟಿ ರವೆ ಅಲ್ಲ. ಇದೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ. ಸ್ವಲ್ಪ ಕಲರ್ ಚೇಂಜ್ ಆಗೋದು ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಪ್ಪಾಗಬಾರ್ದು. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಯಿತು, ಸಾಕು. ಇದು ತಣ್ಣಗಾದ ತಕ್ಷಣ ನೀವು ಕಟ್ಟಾದರೂ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ತರತರಿಯಾಗಿ ಪುಡಿ ಆದರೂ ಮಾಡ್ಕೋಬೋದು. ಈ ಗ್ಯಾಸ್ ಆಫ್ ಮಾಡ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ತುಪ್ಪ ಇದೆ, ಅದಕ್ಕೇ ನಾನು ಆಗಲೇ ಅರ್ಧ ಕಪ್ ರವೆ ತೊಗೊಂಡಿದ್ನಲ್ಲ, ಅದು ಹಾಕ್ಕೊಂಡು ನೀಟಾಗಿ ಹುರಿತೀನಿ. ಈಗ ಸಾಕು, ತುಪ್ಪ ಏನು ಮತ್ತೆ ಹಾಕೋದು ಬೇಡ. ನೋಡಿ, ರವೆ ಹುರಿದಿದ್ದಾಯಿತು, ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಒಣಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಇದು ಡ್ರೈಯಾಗೆ ಹುರ್ಕೊಳ್ಳೋಣ. ತುಪ್ಪ ಎಲ್ಲ ಹಾಕೋದೇನು ಬೇಡ. ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು ಕೊಬ್ಬರಿನ. ನೋಡಿ, ಕೊಬ್ಬರಿ ಈ ಥರ ಹುರಿದಿರಬೇಕು. ಸಾಕಿದು. ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಕೋವಾ ಹಾಕ್ಕೊಳ್ತಾ ಇದ್ದೀನಿ. ಸಪ್ಪೆ ಕೋವಾ ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು.
ಸ್ವಲ್ಪ ಹೀಟ್ ಆದಮೇಲೆ ಇದರೊಳಗೆ ತುಪ್ಪ ಇರುತ್ತಲ್ವ ಅದರಿಂದ ಇದಾಗುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಏನು ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಅದಷ್ಟು ಕಡೆ ಕರ್ಗೋಗುತ್ತೆ. ನೋಡಿ ಒಂದು 5ರಿಂದ 10 ನಿಮಿಷ ಆಯಿತು ನಾನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕೊಬ್ಬರಿನೂ ಕೋವಾ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿಯನ್ನು ಎಣ್ಣೆಯಲ್ಲಿ ಆಗಲಿ ತುಪ್ಪದಲ್ಲಾಗಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಪೌಡ್ರ್ ಮಾಡಿದ್ದೀನಿ ನೋಡಿ, ಈ ಥರ ತರ್ತರಿಯಾಗಿ ಅದು ಸಹ ಹಾಕ್ಕೊಳ್ಳೋಣ. ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಫಸ್ಟು. ನೋಡಿ ಈಗ ನಾವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ರವೆನ ಹಾಕ್ಕೊಳ್ಳೋಣ. ರವೆ ಸಹ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೋವಾ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೋಡಿ ರವೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನೊಂದು 3/4 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಸಹ ಹಾಕ್ಕೋಬೋದು, ನೋಡ್ಕೊಳ್ಳಿ ನೀವು ಸ್ವೀಟ್ ಯಾವ ಥರ ತಿಂತೀರಾ ಅಂತ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಸಾಕು, ಸ್ಟಫಿಂಗ್ ರೆಡಿ ಆಯಿತು. ಗುಜ್ಜೆ ಒಳಗೆ ಮಾಡ್ತೀವಲ್ವ ಸ್ಟಫಿಂಗು ರೆಡಿ ಆಯಿತು. ತಣ್ಣಗಾದ ತಕ್ಷಣ ಮಾಡ್ಕೊಳ್ಳೋದು. ನೀಟಾಗಿ ಕಲಸಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸಾಕು ಇದು. ನೋಡಿ ಹಿಟ್ಟಿ ಥರ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ. ಈಗ ನೀಟಾಗಿ ಸರಿ ಕಲಿಸ್ಕೊಂಡ್ಬಿಟ್ಟು ಲಟ್ಸ್ಕೊಳ್ಳೋಣ. ಇದು ಇದೇ ಥರ ಇರಬೇಕು, ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ನಾವು ಕರ್ಗಡ್ಬು ಎಲ್ಲ ಮಾಡ್ತೀವಲ್ಲ ಆ ಥರ ಸ್ಮೂತಾಗಿದ್ದರೆ ನಾವು ಕೋವಾ ಫಿಲ್ಲಿಂಗ್ ಹಾಕಿದಾಗ ಒಡೆದೋಗ್ಬಿಡುತ್ತೆ ನಾವು ಫ್ರೈ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಈ ಥರ ಗಟ್ಟಿ ಇರಬೇಕು ಒಂದು ಸ್ವಲ್ಪ ಹಿಟ್ಟು. ನೋಡಿ ಲಟ್ಸ್ಕೊಳೋದಕ್ಕೋಸ್ಕರ ಎಣ್ಣೆ ಆಗಲಿ ಹಿಟ್ಟಾಗಲಿ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ನೀಟಾಗಿ ಬರುತ್ತೆ. ಎಲ್ಲ ಈ ಥರ ಲಟ್ಸ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಆಮೇಲೆ ಸ್ಟಫಿಂಗ್ ತುಂಬ್ಕೊಳ್ಳೋಣ. ನಿಮ್ಗೆ ರೌಂಡ್ ಶೇಪ್ ಏನಾದ್ರು ಬಂದಿಲ್ಲ ಅಂದರೆ ಒಂದು ಬಟ್ಲು ಏನಾದರೂ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೀಟಾಗಿ ಬಂತು. ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗೆ ಲಟ್ಸ್ಕೋಬಾರ್ದು. ನೋಡಿ ಈ ಥರ ಎಲೆ ಎಲ್ಲ ರೌಂಡ್ ಶೇಪಾಗೆ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂತ. ನೋಡಿ ಸೈಡಲ್ಲಿ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಮೋಲ್ಡು ಸಿಗುತ್ತೆ, ಮೋಲ್ಡಲ್ಲಿ ಸಹ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ ಹಾಕ್ಕೊಳ್ಳಿ. ಥರ ಕ್ಲೋಸ್ ಮಾಡಿಬಿಟ್ಟು ಕೈಯಲ್ಲೇ ಪ್ರೆಸ್ ಮಾಡ್ಬೋದು ಅಷ್ಟೇ. ಜಾಸ್ತಿ ಹಾಕ್ಬಿಟ್ರೆ ನಾವು ಫ್ರೈ ಮಾಡಬೇಕಾದ್ರೆ ಒಡೆದೋಗ್ಬಿಡುತ್ತೆ. ಮತ್ತು ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಥರ ಪ್ರೆಸ್ ಮಾಡೋದಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ.
ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಎಲ್ಲ ಗುಜಿಯಾ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆನೂ ಸಹ ಕಾದಿದೆ. ತುಂಬ ಕಾದಿರಬಾರ್ದು ಎಣ್ಣೆ. ನೋಡಿ ನಾವು ಬೆರಳಿಟ್ರೆ ಸ್ವಲ್ಪ ಬಿಸಿ ಆಗುವಷ್ಟೇ ಕಾದಿರಬೇಕು. ಹಾಕ್ಕೊಳ್ಳೋಣ ಈಗ. ಮತ್ತು ಸ್ಪೂನ್ ಹಾಕಿ ಜಾಸ್ತಿ ನಾವು ಕೈ ಆಡಿಸ್ಬಾರ್ದು. ತಾನಾಗಿ ತಾನೇ ಫ್ರೈ ಆಗಿ ಮೇಲಕ್ಕೆ ಬರುತ್ತೆ, ಆವಾಗ ತಿರುಗಿಸ್ಕೋಬೇಕು. ನೋಡಿ ತಾನಾಗಿ ಮೇಲಕ್ಕೆ ಬಂದಿದ್ದಾವೆ ನೋಡಿ. ಈಗ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡೇ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಫ್ರೈ ಆಯಿತು. ಗುಜ್ಜಿ ಎಲ್ಲ ತೆಗೆದಿಟ್ಕೊಳ್ಳೋಣ ಈಗ. ಸಾಕು. ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಗುಜ್ಜಿಯ. ಯಾವ ಥರ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಒಂದ್ಸರಿ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್